ಹೂವುಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ, ಬೆಳಗಿನ ಕಿರಣಗಳೇ ಬನ್ನಿಸಿರಿ, ഇരുളിന്റെ ಬೆಳಕುಂಟು ತೋರಿಸಿರಿ, ನಾಳಿನ ನಂಬಿಕೆ ಇರಲಿ ನಮ್ಮ ಬಾಳಲಿ, ಗೆಲ್ಲುವ ಭರವಸೆಯೊಂದೇ ಬೆಳಕಾಗಲಿ, ಮನವೇ ಓ ಮನವೇ ನೀ ಅಳುಕದಿರು, ಮಳೆಯೋ ಬರಸಿಡಿಲು ನೀ ನಡೆಯುತ್ತಿರು, ಅರಳುವ ಹೂವುಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ. ಮನಸ್ಸು ಎಂಬ ಕನ್ನಡಿಯು ಹೊಡೆದು ಹೋಗಬಾರದು, ಬಾಳು ಒಂದು ಗೋಳು ಅಂತ ಓಡಿ ಹೋಗಬಾರದು, ಯಾರಿಗೆಲ್ಲಿ ನೋವೆಲ್ಲ ಯಾರಿಗೆಲ್ಲಿ ಸಾವಿಲ್ಲ, ಕಾಲ ಕಳೆದ ಹಾಗೆ ಎಲ್ಲ ಮಾಯವಾಗುವಂತರು, ಉಳಿಪೆಟ್ಟು ಬೀಳುವುದಲ್ಲೇ ಶಿಲೆಯಾಗಿ ನಿಲ್ಲುವುದು, ನಿನ್ನ ನೋವ ನುಂಗುವ ಜೀವಕ್ಕೆ ನೆಲೆಯಾಗಿ ನಿಲ್ಲುವುದು, ಯಾರಿಗೆಲ್ಲ ಅಲೆದಾಟ ಯಾರಿಗೆಲ್ಲ ಪರದಾಟ, ನಮ್ಮ ಪ್ರತಿ ಕನಸು ಇಲ್ಲಿ ನನಸಾಗು, ಒಳ್ಳೆ ಕಾಲವು ಮುಂದೆ ಇದೆ, ಮನವಿ ಓ ಮನವಿ ನೀ ಅಳುಕದಿರು, ಬರೆಯೋ ಬರಸಿಡಿಲು ನೀ ನಡೆಯುತ್ತಿರು, ಅರಳುವ ಹೂಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ. ಸರಿತಾ ಸರಿತಾ, ನಿಮ್ದಕ್ಕೆ ಮನೇಲಿ ಇದ್ದೀರಾ? ಬನ್ನಿ ಆಂಟಿ, ಬನ್ನಿ ಬನ್ನಿ, ಇಲ್ಲ ಇದ್ದೀನಿ. ಏನು ನಿಮ್ದಕ್ಕೆ ಇವತ್ತು ತುಂಬಾನೇ ಖುಷಿಯಾಗಿದ್ದೀರಾ, ಏನಾಯ್ತು? ಹೀಗೆ ಖುಷಿಯಾಗಿರ್ಬೇಕು, ಸರಿನಾ? ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು ವೆರಿ ಮಚ್. ನಾನು ಖುಷಿಯಾಗಿರೋಕ್ಕೆ ಕಾರಣನೇ ನೀವಿಲ್ಲ ಅಂದಿದ್ರೆ ನಮ್ಮ ಪರಿಸ್ಥಿತಿ ಹೇಗಾಗ್ತಿತ್ತು ನಮಗೊತ್ತು ಗೊತ್ತಿಲ್ಲ. ಥ್ಯಾಂಕ್ ಯು ವೆರಿ ಮಚ್. ನಾನು ನನ್ನ ತಂಗಿ ನನ್ನ ತಮ್ಮ ಏನು ಮಾಡಬೇಕಿತ್ತು ನೀವೇ ಹೇಳಿ. ಸಾರಿ ಆಂಟಿ, ಬನ್ನಿ ಕೂತ್ಕೊಳ್ಳಿ. ಏನಿಲ್ಲ, ನಿಮ್ದಕ್ಕೆ ಒಂಚೂರು ಮಾತಾಡಬೇಕಿತ್ತು, ಅದಕ್ಕೆ ಬಂದೆ. ಆಂಟಿ, ಆದ್ರೂ ನಾನು ಆಸೆ ಪಟ್ಟಿರೋ ಥರನೇ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಿದ್ರೆ ಥ್ಯಾಂಕ್ ಯು ವೆರಿ ಮಚ್. ನಾನಂತೂ ತುಂಬ ಖುಷಿಪಟ್ಟೆ. ಸರಿತಾ, ನಂದಕ್ಕೆ ಮುಂಚೆನೇ ಹೇಳ್ದಂಗೆ ನಿನ್ನ ಹತ್ರ ಒಂದೇನೋ ಹೇಳಬೇಕು. ಹೇಗೆ ಹೇಳೋದು ನಿಮ್ದಕ್ಕೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಹೇಳಿ ಆಂಟಿ, ಪರವಾಗಿಲ್ಲ, ಏನೇ ಇದ್ರೂ ಹೇಳಿ. ಸರಿತಾ, ಅದು ನಮ್ದಕ್ಕೆ ಹೋಗೋ ಟೈಮ್ ಬಂದಿದೆ, ಹೋಗಬೇಕು ನಾವು. ಏನು ಹೇಳ್ತಿದ್ದೀರಾ ಆಂಟಿ, ಇಷ್ಟು ಬೇಗನಾ? ನೀವಿನ್ನೂ 15 ಡೇಸ್ ಆಗುತ್ತೆ ಅಂತ ಅಲ್ವಾ ಹೇಳಿದ್ದು? ಹೌದು ಸರಿತಾ, ನಂದಕ್ಕೆ ಹಾಗೆ ಅಂದ್ಕೊಂಡಿದ್ದೆ 15 ಡೇಸ್ ಇರುತ್ತೆ ಅಂತ. ಆದರೆ ಏನು ಮಾಡಲಿ, ಈಗ ನಿಮ್ಮ ಅಂಕಲ್ಗೆ ಈಗಲೇ ಟ್ರಾನ್ಸ್ಫರ್ ಆಗಿದೆ. ಇನ್ನು 2 ಡೇಸಲ್ಲಿ ಬಂದು ಡ್ಯೂಟಿಗೆ ರಿಪೋರ್ಟ್ ಆಗಿ ಅಂತ ಹೇಳಿದ್ದಾರೆ ಅವರು. ಅದಕ್ಕೋಸ್ಕರ ನಂದಕ್ಕೆ ಎಲ್ಲ ಕಷ್ಟ ಆಗ್ಬಿಡುತ್ತೆ. ಅದಕ್ಕೆ ಇವತ್ತೆಲ್ಲ ಪ್ಯಾಕ್ ಮಾಡಿಕೊಂಡು ನಮ್ದಕ್ಕೆ ನಾಳೆನೇ ಹೊರಟೋಗ್ತೀವಿ. ನೀನು ಚೆನ್ನಾಗಿ ಓದಬೇಕು, ನಿನ್ನ ತಮ್ಮ ತಂಗಿನ ನೀನು ಚೆನ್ನಾಗಿ ನೋಡ್ಕೋಬೇಕು, ಯಾವುದಕ್ಕೂ ನಿಮ್ದಕ್ಕೆ ಹೆದರಬಾರ್ದು, ಸರಿನಾ? ಆಂಟಿ, ಇನ್ನೂ ಟೈಮ್ ಇರುತ್ತೆ ಅಂದ್ಕೊಂಡಿದ್ದೆ, ಇಷ್ಟು ಬೇಗನೆ ಹೋಗ್ತಿದ್ದೀರಾ? ನನಗಂತೂ ತುಂಬಾ ಬೇಜಾರಾಗ್ತಾ ಇದೆ. ಬೇಜಾರು ಮಾಡ್ಕೋಬೇಡಮ್ಮ ಸರಿತಾ, ನಿಂದಕ್ಕೆ ಏನೂ ಆಗಲ್ಲ, ನೀನು ಚೆನ್ನಾಗಿ ಇರ್ತೀಯ, ನಿನಗೆ ಎಲ್ಲ ಒಳ್ಳೇದಾಗುತ್ತೆ, ನಿಂಗೆ ಯಾವ ಕಷ್ಟನೂ ಬರದೇ ಇರಲಿ. ಸರಿ ಆಂಟಿ, ಆಯಿತು, ನೀವು ಹೇಳ್ದಂಗೆ ಆಗಲಿ. ಒಂದು ಸರಿ ನಿಮ್ದಕ್ಕೆ ನಗು 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 ನಗು. ವೆರಿ ಗುಡ್, ಯಾವಾಗಲೂ ಈ ಥರನೇ ನಗಬೇಕು. ನೀನು ನಿನ್ನ ತಮ್ಮ ತಂಗಿನ ನಿಮ್ದಕ್ಕೆ ನೀನು ಚೆನ್ನಾಗಿ ನೋಡ್ಕೋಬೇಕು, ಸರಿನಾ? ಮುಂದೆ ಒಂದು ದೊಡ್ಡ ವ್ಯಕ್ತಿ ಆಗೇ ಆಗ್ತೀರ. ಥ್ಯಾಂಕ್ ಯು ಆಂಟಿ. ಈ ಥರ ಯಾರು ಬೇರೆಯವರು ಚೆನ್ನಾಗಿ ಮಾತಾಡೋದೇ ಇಲ್ಲ, ಆದರೆ ಒಂದಂತೂ ಬೇಜಾರು, ನಿಮ್ಮ ಥರ ಯಾರೂ ಸಿಗಲ್ಲ. ಏನಕ್ಕೆ ಸರಿತಾ ನಿಮ್ದಕ್ಕೆ ಬೇಜಾರಾಗೋದು? ಏನೂ ಬೇಜಾರಿಲ್ಲ. ನಿಮ್ದಕ್ಕೆ ಒಂದು ವಿಷಯ ಗೊತ್ತಾ? ಯಾರೂ ಶಾಶ್ವತ ಅಲ್ಲ, ನಮಗೆ ನಾವೇ ಶಾಶ್ವತ. ಎಲ್ಲರೂ ಒಂಟಿನೇ, ನಮ್ದಕ್ಕೂ ಒಂಟಿ, ನಿಮ್ದಕ್ಕೂ ಒಂಟಿ, ಈ ಪ್ರಪಂಚದಲ್ಲಿರೋದು ಎಲ್ಲರೂ ಒಂಟಿನೇ. ಒಬ್ರಿಗೊಬ್ರು ಹೇಳ್ಕೋಬಾರ್ದು. ಅದು ಬಿಟ್ಟು ನೀನು ಧೈರ್ಯದಿಂದ ಮುನ್ನುಗ್ಗದು ಕಲಿಬೇಕು. ನಿನ್ನ ಥರನೇ ಪ್ರಪಂಚದಲ್ಲಿ ಎಷ್ಟು ಜನ ಇದ್ದಾರೆ ಗೊತ್ತಾ? ನೀನು ತುಂಬಾ ಫೀಲ್ ಆಗಬೇಡ. ನಿಮ್ದಕ್ಕೆ ಈಗ ಹೆಂಗಿದ್ದೀರೋ ಮುಂದೇನೂ ಹಾಗೆ ಇರಿ. ತಮ್ಮ ತಂಗಿನ ಚೆನ್ನಾಗಿ ನೋಡ್ಕೋ, ಅವ್ರದಕ್ಕೆ ನೀನು ಜಗಳ ಮಾಡಬೇಡ, ಸರಿನಾ? ಸರಿ ಆಂಟಿ, ಥ್ಯಾಂಕ್ ಯು ವೆರಿ ಮಚ್. ನಾನು ಯಾವತ್ತೂ ಧೈರ್ಯ ಕೆಡಲ್ಲ, ಧೈರ್ಯ ತಗೊಳ್ತೀನಿ. ಹಾಂ, ಇನ್ನೊಂದು ವಿಷಯ ಹೇಳೋದಕ್ಕೆ ಮರ್ತಿದ್ದೆ. ನಮ್ಮದಕ್ಕೆ ಮನೆಗೆ ಬಂದು ದಿನಸಿ ಸಾಮಾನೆಲ್ಲ ನಿಮ್ಮ ಮನೆಯದಕ್ಕೆ ತೊಗೊಂಡೋಗು, ಸರಿನಾ? ಓಕೆ ಆಂಟಿ, ಬರ್ತೀನಿ. ಅಡುಗೆ ಗೊತ್ತಿದೆ ಅಲ್ಲ ಎಲ್ಲ? ಏನಾದರೂ ಹೇಳ್ಕೊಡ್ಬೇಕಾ?
ನೀವು ನನಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ. ನನಗೆ ಯಾವುದೇ ಥರ ಡೌಟ್ಸ್ ಇಲ್ಲ. ಥ್ಯಾಂಕ್ ಯು ವೆರಿ ಮಚ್ ಆಂಟಿ. ಇಲ್ಲ ಅಂದರೆ ಈಗಲೂ ಪರದಾಡಬೇಕಿತ್ತು. ಸರಿತಾ? ಸರಿ ಕಣಮ್ಮ, ಆಯಿತು. ನಾನಿನ್ನು ಬರ್ತೀನಿ. ನಿಮ್ಮದಕ್ಕೆ ಮನೆಗೆ ಬಂದ್ಬಿಡು. ಮತ್ತು ಇನ್ನೊಂದು ವಿಷಯ, ನಾನು ಬರಬೇಕಾದ್ರೆ ನೀನು ಹಾಡು ಹೇಳಿದ್ನ ಕೇಳಿಸ್ಕೊಂಡೆ. ನನಗೆ ಯಾವ್ದಾದ್ರು ಒಂದು ಹಾಡು ಹೇಳ್ತೀಯಾ? ಖಂಡಿತ ಆಂಟಿ, ಹೇಳ್ತೀನಿ. ಅಲ್ಲಿಗೆ ಬರ್ತೀನಿ. ಅಲ್ಲಿ ಬಂದು ನಿಮಗೆ ಹೇಳ್ತೀನಿ ಹಾಡನ್ನ. ಸರಿ ಸರಿತಾ, ಆಯಿತು. ನಾನು ಇನ್ನು ಬರ್ತೀನಿ. ಓಕೆ ಆಂಟಿ, ಥ್ಯಾಂಕ್ ಯು ವೆರಿ ಮಚ್. ನಾನು ಬೇಗನೆ ಬರ್ತೀನಿ. ಆಂಟಿ ಆಂಟಿ, ಒಂದು ನಿಮಿಷ ನಿಂತ್ಕೊಳ್ಳಿ ಇಲ್ಲಿ. ಏನು ಸರಿತಾ, ಏನಾಯ್ತು? ನಿಮ್ಮದಕ್ಕೆ ಏನು ನನ್ನನ್ನು ಕರೆದಿತ್ತು? ಏನಿಲ್ಲ ಆಂಟಿ, ನಾಳೆ ನಿಮ್ಮದಕ್ಕೆ ಎಷ್ಟು ಗಂಟೆಗೆ ಹೋಗೋದು ಅಂತ ಕೇಳಿದೆ. ಸರಿತಾ, ನಮ್ಮದಕ್ಕೆ ಅದ್ರದ್ದು ಐಡಿಯಾ ಇಲ್ಲ. ಆದರೆ ನನಗನ್ಸೋ ಪ್ರಕಾರ ಮಾರ್ನಿಂಗೆ ಹೊಟ್ಟೋಗ್ತೀವಿ ಅಂತ ಅನಿಸುತ್ತೆ. ನಿಮ್ಮ ಅಂಕಲು ಇನ್ನೂ ಏನೂ ಹೇಳಿಲ್ಲ. ಹೌದಾ ಆಂಟಿ? ಸರಿ ಆಂಟಿ, ಆಯಿತು. ಇನ್ನೂ ಏನಾದರೂ ಇದೆಯಾ ಸರಿತಾ ನಿಮ್ಮದಕ್ಕೆ? ಇನ್ನೇನೂ ಇಲ್ಲ ಆಂಟಿ, ನಾನು ಬೇಗನೆ ಬರ್ತೀನಿ. ಸರಿ ಆಯಿತು. ನೋಡಿದ್ರಲ್ಲ ವೀಕ್ಷಕರೇ, ಭಾನು ಆಂಟಿ ಹೊಟ್ಟೋಗ್ತಿದ್ದಾರೆ. ಏನು ಮಾಡೋದು? ಅವರಿಂದನೇ ನನಗೆ ಇಷ್ಟೊಂದು ಧೈರ್ಯ ಬಂದಿದ್ದು. ಅಡುಗೆ ಮಾಡೋದು ಕಲ್ತ್ಕೊಂಡೆ. ಏನು ಮಾಡೋದು? ನೀವು ಕೂಡ ಹಂಗೆ ನನಗೆ ಆಗಾಗ ಹೇಳ್ಕೊಡ್ತಿರ್ತೀರಲ್ವಾ, ನಾನೇನಾದ್ರು ತಪ್ಪು ಮಾಡಿದ್ರೆ. ಹಾಂ, ನಾನು ಇನ್ನೊಂದು ಹೇಳೋದು ಮರ್ತಿದ್ದೆ. ಯಾಕೆ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ? ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ತಾನೇ ನನಗೆ ಮೋಟಿವೇಶನ್ಸ್ ಬರೋದು. ತಡಿಯಪ್ಪ, ನಾನು ಇನ್ನೂ ಚೆನ್ನಾಗಿರೋ ವೀಡಿಯೋಸ್ನ ಮಾಡಬೇಕು ಅಂತ. ನೋಡಿ, ನೀವು ಸಬ್ಸ್ಕ್ರೈಬ್ ಮಾಡ್ದೇನೆ ನನಗೆ ಹೇಗೆ? ಕೆಲವರು ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದೀರಾ. ದಯವಿಟ್ಟು ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿ, ಲೈಕ್ಸ್ ಕೊಡಿ, ಕಮೆಂಟ್ಸ್ ಬರೀರಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೀವು ಎಷ್ಟು ಸಬ್ಸ್ಕ್ರೈಬ್ನ ಮಾಡ್ತೀರೋ ಅಷ್ಟು ನನಗೆ ಒಂದು ಕಾನ್ಫಿಡೆಂಟ್ ಆಗಿರ್ಬೋದು, ಅಥವಾ ಯಾವ ಥರ ವೀಡಿಯೋಸ್ ಮಾಡಬೇಕು ಅನ್ನೋದು ನನ್ನ ತಲೆಗೆ ಬರುತ್ತೆ. ಸೊ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಈ ಥರ ಕೇಳ್ತಾ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ.